ಯಾರಲಿ ಇವತ್ತು ನಾನು ಬೆಳಗ್ಗೆ ಸೂರ್ಯ ಆಲ್ರೆಡಿ ಬರೋವಾಗಲೇ ಏನೇನೆಲ್ಲ ಕೆಲಸ ಮುಗಿಸಿದ್ದೇನೆ ನೋಡ್ಕೊಂಬರೋಣ ಬನ್ನಿ. ನಾನು ಬೆಳಗ್ಗೆ ಎದ್ದು ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿಟ್ಟು ಹಾಗೆ ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವಾಗ ನಿನ್ನೆ ಇಡ್ಲಿಗೆ ರುಬ್ಬಿಟ್ಟಿದ್ದೆ. ಇವಾಗ ಅಡುಗೆ ಮನೆಗೆ ಬಂದೆ. ಇಡ್ಲಿ ಮಾಡೋಣ ಅಂತ, ಟಿಫನ್ಗೆ ಮಾಡೋಣ ಅಂತ. ಹಾಗೆ ಒಂದು ಸ್ವಲ್ಪ ತರಕಾರಿ ತೊಗೊಂಡಿದ್ದೆ, ಹೀರೆಕಾಯಿ. ನಮ್ಮ ಮನೆಯವ್ರ ಬಾಕ್ಸ್ಗೆ ಪಲ್ಯ ಮಾಡೋಣ ಅಂತ ಬೇಳೆ ಎಲ್ಲ ಬೇಯಿಸಿಟ್ಕೊಂಡು ಹೋಗಿದ್ದೆ. ಅದಕ್ಕೆ ಮಸಾಲೆ ರುಬ್ಬಿಟ್ಕೊಂಡು ಈಗ ನಾನು ನಮ್ಮ ಮನೆಯವ್ರಿಗೆ ರೊಟ್ಟಿ ಬಾಕ್ಸಿಗೆ ಕಟ್ತಿದ್ದೀನಿ. ರೊಟ್ಟಿ ಬಾಕ್ಸ್ ಕಟ್ಟಿ ಹಾಗೆ ಪಲ್ಯ ಮಾಡಿದೆ, ಹೀರೆಕಾಯಿ ಪಲ್ಯ ಮಾಡಿ ಅವ್ರ ಬಾಕ್ಸಿಗೆ ಕಟ್ಟಿ ಸಾಂಬಾರು ಒಗ್ಗರಣೆ ಹಾಕ್ಕೊತಿದ್ದೀನಿ. ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು, ನಮ್ಮ ತನ್ವಿ ಸಾಂಬಾರಿಲ್ಲ ಅಂದರೆ ಇಡ್ಲಿನೇ ತಿನ್ನೋದಿಲ್ಲ. ಅದಕ್ಕೆ ಸಾಂಬಾರು ಬೇಕೇ ಬೇಕು ಅವಳಿಗೆ, ಅದಕ್ಕೆ ಮಾಡ್ತಿದ್ದೀನಿ. ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ಇಡ್ಲಿಗೂ ಹಾಕ್ಕೊತಿದ್ದೀನಿ. ಇಡ್ಲಿ ಎಲ್ಲ ಹಾಕ್ಕೊಂಡು ಆಮೇಲೆ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡೆ. ಚಟ್ನಿ ರೆಡಿ ಮಾಡ್ಕೊಂಡು ತನ್ವಿ ತಿನ್ನಿಸಿ ಅವಳನ್ನ ಸ್ಕೂಲಿಗೆ ಕಳಿಸಿದೆ. ಆಮೇಲೆ ಯಶ್ವಿಗೂ ತಿನ್ನಿಸ್ತಿದ್ದೀನಿ. ಅವಳು ಯಾಕೋ ಇವತ್ತು ಕಾಡ್ಸಕ್ಕೆ ಕುಂತಾಳೆ. ಅವಳು ತಿನ್ನಿಸಿ ನಾನು ಟಿಫನ್ ಮಾಡಿಕೊಂಡೆ. ಟಿಫನ್ ಮಾಡ್ಕೊಂಡು ಅವ್ರ ಜೊತೆ ಹಾಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಮಧ್ಯಾಹ್ನ ಮಸಾಲೆ ಹುರ್ಕೊಳ್ಳೋಣ ಅಂತ ಮಸಾಲೆ ಖಾಲಿಯಾಗಿತ್ತು, ಧನಿಯಾ ಪೌಡರು ಅದಕ್ಕೆ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಕಾಳನ್ನ ರೋಸ್ಟ್ ಮಾಡ್ಕೊಂಡು ಹಾಗೆ ಚಕ್ಕೆ, ಏಲಕ್ಕಿ, ಲವಂಗ ಹಾಗೆ ಗಸಗಸೆ ಎಲ್ಲ ರೋಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ಮಸಾಲೆ ಕಾಳನ್ನ ಅಷ್ಟೇ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡು ಅದಾದಮೇಲೆ ಅದಕ್ಕೆ ಕೊಬ್ಬರಿ, ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ಹೀಗೆ ರೆಡಿ ಆಗುತ್ತೆ ಪೌಡ್ರು. ತುಂಬ ಚೆನ್ನಾಗಿ ಬರ್ತದೆ ಅದು ಪೌಡ್ರು. ನಾನು ಮಂತ್ಲಿ ಎಷ್ಟು ಬೇಕು ಅಷ್ಟು ಮಾಡ್ಕೊತೀನಿ. ಅದಕ್ಕೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿಗೆ ನಾನು ಮಿನಿ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಬಾಯ್.